ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಊಟ ಮಾಡೋದ ಇಲ್ಲ? ಊಟ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಹೋಗ್ತಾ ಇದ್ದೀರಾ, ಯಾವುದೇ ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ಹೌದಾ ಇಲ್ವಾ? ನಮ್ಮ ರಾಜ್ಯದ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಆಸ್ಪಿರೆಂಟ್ಸ್, ಅದರಲ್ಲೂ ನಿಮ್ಮ ಆಸ್ಪಿರೆಂಟ್ಸ್ ಕಷ್ಟ ಬೇರೆ ಇನ್ಯಾರಿಗೂ ಇಲ್ಲ, ಯಾವ ವರ್ಗದವ್ರಿಗೂ ಇಲ್ಲ. ಇದೆಯಾ? ಲಾಸ್ಟ್ 5-6 ವರ್ಷದಿಂದ ಬೇರೆ ಯಾವುದು ನೋಟಿಫಿಕೇಶನ್ಸ್ ಆಗಿಲ್ಲ. 5 ರಿಂದ 6 ವರ್ಷ ಆಯಿತು. 2 ವರ್ಷ ಕೋವಿಡ್ ಇಯರು, 1 ವರ್ಷ ಎಲೆಕ್ಷನ್ ಇಯರು, 2 ವರ್ಷ ರಿಸರ್ವೇಶನ್ ಅಂತ ಹೇಳ್ಬಿಟ್ಟು ನೋಟಿಫಿಕೇಶನ್ಸ್ ಮಾಡ್ತಾನೆ ಇಲ್ಲ. ಮಾಡಿದಾರಾ? ಮಾಡಿಲ್ಲ. ಸರ್ಕಾರ ಬಂದು ಒಂದೇ ವರ್ಷದಲ್ಲಿ ಎಷ್ಟು ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು? 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು ಇಲ್ವಾ? ಸರ್ಕಾರ ಬಂದು 3 ವರ್ಷ ಆಯ್ತು, 5,000 ವೇಕೆನ್ಸಿ ಫಿಲ್ ಆಗಿಲ್ಲ. ಆಗಿದೆಯಾ? ಮತ್ತೆ ವಾಟ್ ಈಸ್ ದ ಯೂಸ್? ಎಷ್ಟು ಲಕ್ಷ ಜನ ಇರಬೇಕು? ಸುಮಾರು 15 ರಿಂದ 20 ಲಕ್ಷ ಜನ ಆಸ್ಪಿರೆಂಟ್ಸ್ ಇದ್ದಾರಾ ಕರ್ನಾಟಕದಲ್ಲಿ. ಮತ್ತೆ ನೋಟಿಫಿಕೇಶನ್ ಇಲ್ಲ ಅಂತಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಓದ್ತಾ ಇರೋ ಪ್ರಯೋಜನ ಏನು? ನಿಮ್ಮ ಉದ್ದೇಶ ಫುಲ್ಫಿಲ್ ಆಗ್ಬೇಕಂದ್ರೆ ಸರ್ಕಾರ ಏನ್ ಮಾಡಬೇಕು? ಪ್ರತಿ ಒಂದು ಇಲಾಖೆಯಿಂದನೂ ನೋಟಿಫಿಕೇಶನ್ ಮಾಡಬೇಕು. 43 ಇಲಾಖೆಯಿಂದ 7,84,000 ಖಾಲಿ ಹುದ್ದೆ ಇದೆ. ಟೀಚರ್ ವೇಕೆನ್ಸಿ 80,000 ವೇಕೆನ್ಸಿ ಇದೆ. ಅವರು ಶಿಕ್ಷಣ ಸಚಿವರು ಹೇಳ್ತಾರೆ, ಮಧು ಬಂಗಾರಪ್ಪ ಸರ್ 5,000 ವೇಕೆನ್ಸಿ ಫಿಲ್ ಮಾಡ್ತೀನಿ, 10,000 ಮಾಡ್ತೀನಿ, 20,000 ಮಾಡ್ತೀನಿ, 30,000 ಮಾಡ್ತೀನಿ, ನಾಳೆ ಮಾಡ್ತೀನಿ, ಮುಂದಿನ ತಿಂಗಳು ಮಾಡ್ತೀನಿ, ಅತಿ ಶೀಘ್ರದಲ್ಲಿ ಮಾಡ್ತೀನಿ, ನೆಕ್ಸ್ಟ್ ಅಕಾಡೆಮಿಕ್ ಇಯರಲ್ಲಿ ಮಾಡ್ತೀನಿ. ಈ ಥರ ಸುಳ್ಳು ಹೇಳ್ಕೊಂಡೇ ಬರ್ತಿದಾರಾ ಇಲ್ವಾ? ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹೋದಾಗ ಅವ್ರು ಸುಳ್ಳು ಹೇಳ್ತಾರೆ ಇಲ್ವಾ? ಪ್ರತಿಯೊಂದು ಸತಿ ಪ್ರೆಸ್ ಮಾಧ್ಯಮದ ಮುಖಾಂತರನೂ ಬರೀ ಸುಳ್ಳು ಹೇಳೋದು. ನನ್ನ ಹತ್ರ ಕಡಿಮೆ ಅಂತಂದ್ರೆ 300 ಸ್ಟೇಟ್ಮೆಂಟ್ ಸುಳ್ಳು ಹೇಳಿರೋದಿದೆ ಅವ್ರದ್ದು. ಪೊಲೀಸ್ ಇಲಾಖೆಯಿಂದ 30,000 ವೇಕೆನ್ಸಿ ಇದೆ, ಫಿಲ್ ಮಾಡಿದಾರಾ? ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗಿ ಎಷ್ಟು ವರ್ಷ ಆಯ್ತು ಹೇಳಿ? 3-4 ವರ್ಷ ಆಯ್ತು. PSI ನೋಟಿಫಿಕೇಶನ್ ಆಗಿ 5-6 ವರ್ಷ ಆಯ್ತು. ಪ್ರತಿಯೊಂದು ಇಲಾಖೆಯಿಂದನೂ ಖಾಲಿ ಹುದ್ದೆ ಇದೆ. ಟೀಚರ್ಸ್ ಅಂತ ಬಂತಂದ್ರೆ 3-4 ವರ್ಷ ಆಯ್ತು. GPSTR ನೋಟಿಫಿಕೇಶನ್ ಆಗಿ, HSTR ಆಗಿ 8-9 ವರ್ಷ ಆಯ್ತು. ಹೌದಾ? PSTR, HSTR, GPSTR, PU ಲೆಕ್ಚರರ್ ಇರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರು, ಸಂಗೀತ ಟೀಚರು, ಕಂಪ್ಯೂಟರ್ ಟೀಚರು, ದೈಹಿಕ ಶಿಕ್ಷಕರು, ಪ್ರತಿಯೊಂದು ಇಲಾಖೆಯಿಂದನೂ ಖಾಲಿ ಹುದ್ದೆ ಇದೆ. ಇವತ್ತು ಸ್ಕೂಲು ಕಾಲೇಜಸ್ ಎಲ್ಲ ಯಾಕೆ ಮುಚ್ತಾ ಇದ್ದಾರೆ ಅಂತಂದರೆ ಬಿಕಾಸ್ ಅಲ್ಲಿ ಅಡ್ಮಿಷನ್ಸ್ ಆಗ್ತಾ ಇಲ್ಲ. ಅಡ್ಮಿಷನ್ ಯಾಕೆ ಆಗ್ತಾ ಇಲ್ಲ ಅಂತಂದರೆ ಅಲ್ಲಿ ಟೀಚರ್ಸ್ ಇಲ್ಲ ಅಂತಂದರೆ ಮಕ್ಕಳು ಯಾಕೆ ಅಡ್ಮಿಷನ್ ಆಗಬೇಕು? ನಿನ್ನೆ ಒಂದು ಸ್ಟೇಟ್ಮೆಂಟ್ ನೋಡಿರ್ಬೇಕು ನೀವು, 676 ಕಾಲೇಜ್ ಕ್ಲೋಸ್ ಆಗಿದ್ದಾವೆ. ಆಗಿದೆಯಾ ಇಲ್ವಾ? ಪೇಪರ್ ಓದ್ತಾ ಇದ್ದೀರಲ್ಲ ನೀವು. 676 ಕಾಲೇಜ್ ಏನು ಮಾಡಿದ್ದಾರೆ? ಕ್ಲೋಸ್ ಮಾಡಿದ್ದಾರೆ. ನಾಳೆ ದಿನ ಪೊಲೀಸ್ ರಿಕ್ರೂಟ್ಮೆಂಟ್ ಆಗಿಲ್ಲ ಅಂತಂದ್ರೆ ಪೊಲೀಸ್ ಸ್ಟೇಷನ್ ಮುಚ್ಚಬೇಕಾಗುತ್ತೆ. ಲಾ ಅಂಡ್ ಆರ್ಡರ್ ಯಾರು ಮೇಂಟೈನ್ ಮಾಡ್ತಾರೆ? ಎವ್ರಿ ಇಯರ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆಯಾ ಕಡಿಮೆ ಆಗ್ತಿದೆಯಾ ನಮ್ಮ ದೇಶದಲ್ಲಿ? ಜಾಸ್ತಿ ಆಗ್ತಿದೆ ಅಂದ್ರೆ ಸ್ಕೂಲು ಕಾಲೇಜಸ್ ಜಾಸ್ತಿ ಆಗ್ಬೇಕಾ ಕಡಿಮೆ ಆಗ್ಬೇಕಾ? ಪೊಲೀಸ್ ಸ್ಟೇಷನ್ ಜಾಸ್ತಿ ಆಗ್ಬೇಕಾ ಕಡಿಮೆ ಆಗ್ಬೇಕಾ? ರಿಕ್ರೂಟ್ಮೆಂಟ್ ಮಾಡ್ಬೇಕಾ ಮಾಡಬಾರ್ದಾ? ಮಾಡ್ಬೇಕಲ್ವಾ? ಸುಮಾರು 3 ವರ್ಷದಿಂದ ಹೇಳ್ತಾನೆ ಬರ್ತಿದ್ದಾರೆ, ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ. ನೀವು ಲೈಬ್ರರಿ ಇಷ್ಟೆಲ್ಲ ಕಷ್ಟಪಟ್ಟು ಕುತ್ಕೊಂಡು ಟೈಮ್ ಟು ಟೈಮು ನಿದ್ದೆ ಇಲ್ದಿರಾ, ಊಟ ಇಲ್ದಿರಾ, ಇಷ್ಟು ಕಷ್ಟಪಟ್ಟು ಓದ್ತಾ ಇದ್ದೀರಾ ಅಂದ್ರೆ ವಾಟ್ ಈಸ್ ದ ಯೂಸ್ ಇದೆಯಾ? ನಿಮ್ಗೆ ಏನಾದ್ರು ಯಾವ್ದಾದ್ರು ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರಾ? ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರ, ಇಲ್ಲ PhD ಸರ್ಟಿಫಿಕೇಟ್ ಕೊಡ್ತಾರ ನಿಮ್ಗೆ? ಇಲ್ಲಿ ಊಟ ಉಳ್ಕೊಳೋ ವ್ಯವಸ್ಥೆ ಹಾಸ್ಟೆಲ್ ಎಲ್ಲ ಫ್ರೀ ಇದೆಯಾ? ಲೈಬ್ರರಿ ಒಂದು ಫ್ರೀ ಇರ್ಬೋದು ಅಷ್ಟೇ ಅಲ್ವಾ? ಅದು ನೀವು ಗೌರ್ಮೆಂಟ್ ಲೈಬ್ರರಿಲಿ ಓದ್ತಾ ಇದ್ದೀರಾ. ಯಾಕೆ ಓದ್ತಾ ಇದೀವಿ ಅಂತ ಹೇಳಿ? ಒಂದು ಜಾಬ್ ತಗೋಬೇಕು ಅನ್ನೋದಕ್ಕೋಸ್ಕರ ಓದ್ತಾ ಇರೋದು. ಹೌದಾ? 1 ವರ್ಷದಲ್ಲಿ ತಗೊಳ್ಳೋಂಥದ್ದು 5 ವರ್ಷ 10 ವರ್ಷದಲ್ಲೂ ಆಗಿಲ್ಲ ಅಂತಂದ್ರೆ ಮತ್ತೆ ನಿಮ್ಮ ತಂದೆ ತಾಯಿಗೆ ಏನು ಹೇಳ್ತೀರಾ? ನಿಮ್ಮ ತಂದೆ ತಾಯಿಗಳು ಎಷ್ಟೋ ಜನ ಗೊತ್ತೇ ಇಲ್ಲ ನೀವೇನು ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಸರ್ಕಾರ ಏನು ಮಾಡ್ತಾ ಇದೆ ಅಂತ ಗೊತ್ತಿಲ್ಲ. ಗೊತ್ತಿದೆಯಾ ಹೇಳಿ? ಸರ್ಕಾರ ಇಲ್ಲಿ ನೋಟಿಫಿಕೇಶನ್ ಮಾಡ್ತಾ ಇಲ್ಲ ಅಂತ ನಿಮ್ಮ ತಂದೆ ತಾಯಿಗೆ ಹೇಳಿದ್ರೆ ಏನು ಹೇಳ್ತಾರೆ? ಬಿಟ್ಬಿಟ್ ಬಾ ಅಂತ ಹೇಳ್ತಾರೆ. ಆದರೆ ನೆಕ್ಸ್ಟ್ ಟೈಮ್ ಓಟ್ ಹಾಕ್ಬೇಕಾದ್ರೆ ನೀವು ಅದನ್ನ ಏನಂತ ಹೇಳಬೇಕು? ಯೋಚನೆ ಮಾಡಿ ಹಾಕ್ಬೇಕು ಓಟ್ನ. ಯಾರಿಗೆ ಓಟ್ ಹಾಕಬೇಕು, ಯಾರು ನಿಮ್ಮ ಪರವಾಗಿ ಮಾತಾಡ್ತಾರೆ, ಏನೇನು ಚೇಂಜಸ್ ಆಗ್ತಾ ಇದೆ ನೀವು ಕೇಳಲಿಲ್ಲ ಅಂತಂದರೆ ಹೇಳ್ತೀನಿ ಕೇಳಿ. ಇನ್ನೂ ಒಂದು ವರ್ಷ ಆದರೂ ಆಗಲ್ಲ, 2 ವರ್ಷ ಆದ್ರೂ ನೋಟಿಫಿಕೇಶನ್ಸ್ ಆಗಲ್ಲ. ಎಲ್ಲರೂ ಒಗ್ಗಟ್ಟಾಗಿ ನಾವು ಹಿಂದೆ ನೋಡ್ಬೇಕಾಯ್ತು. ನಾವು ಬೆಂಗಳೂರಲ್ಲಿ ನೇಮಕಾತಿ ತಿಥಿ ಆಗಿದೆ ಅಂತ ಹೋರಾಟ ಮಾಡಿದ್ವಾ ಇಲ್ವಾ? ಅದಾದಮೇಲೆ ಒಳ ಮೀಸಲಾತಿ ರಿಪೋರ್ಟ್ ಜಾರಿಗೆ ಆಯಿತು, ಮಾಡ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಮೈಸೂರಲ್ಲಿ ಹೋರಾಟ ಮಾಡಿದ್ವಿ.
ನಾವು ಬಿಜಾಪುರದಲ್ಲಿ ಹೋರಾಟ ಮಾಡಿದ್ವಿ, ಧಾರವಾಡದಲ್ಲಿ ನೀವು ನೋಡಿರ್ಬೇಕು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋರಾಟ ಆಯ್ತು ಹೇಳಿ. ಹೋರಾಟ ಮಾಡಿದ್ದಾದ್ಮೇಲೆ ಒಂದು ನೋಟಿಫಿಕೇಶನ್ ಮಾಡಿದ್ರು, ಅವಾಗ ಇಶ್ಯೂಸ್ ಇತ್ತಾ ಇರ್ಲಿಲ್ವ ಹೇಳಿ? ಪ್ರಾಬ್ಲಮ್ಸ್ ಇತ್ತಾ ಇರ್ಲಿಲ್ವಾ? ಇಂಟರ್ನಲ್ ರಿಸರ್ವೇಶನ್ ಪ್ರಾಬ್ಲಮ್ ಇತ್ತಾ ಇರ್ಲಿಲ್ವಾ? ರಿಸರ್ವೇಶನ್ ಇಶ್ಯೂಸ್ ಇತ್ತಾ ಇರ್ಲಿಲ್ಲ? ರೋಸ್ಟರ್ ಇಶ್ಯೂಸ್ ಇತ್ತಾ ಇರ್ಲಿಲ್ವಾ? ಎಲ್ಲ ಇದ್ರೂ ಯಾಕೆ ನೋಟಿಫಿಕೇಶನ್ ಮಾಡಿದ್ರು? ಸ್ಟೂಡೆಂಟ್ಸ್ ಎಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದಕ್ಕೆ ನೋಟಿಫಿಕೇಶನ್ ಮಾಡಿದ್ದು, ಇಲ್ಲಾಂದ್ರೆ ಇವ್ರು ಇನ್ನೂ ಮಾಡ್ತಾ ಇರಲಿಲ್ಲ. ನಿಮಗೆ ಗೊತ್ತಿತ್ತು, ಸ್ಟೇಟ್ಮೆಂಟ್ಸ್ ನೋಡಿದ್ರೆ ಪೇಪರ್ ಸ್ಟೇಟ್ಮೆಂಟ್ಸ್, ಇನ್ನು 6 ತಿಂಗಳು 1 ವರ್ಷ ಆದರೂ ನೋಟಿಫಿಕೇಶನ್ ಮಾಡಲ್ಲ ಅಂತೇಳಿ. ಇವಾಗಲೂ ಹೇಳ್ತಾ ಇದ್ದೀರಿ, ನೀವೆಲ್ಲ ಒಗ್ಗಟ್ಟಾಗಿಲ್ಲ ಅಂತಂದರೆ, ನೀವೆಲ್ಲ ಪ್ರಶ್ನೆ ಮಾಡಿಲ್ಲ ಅಂತಂದರೆ, ನೀವೆಲ್ಲ ಸೇರಿ ಹೋರಾಟ ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ಇನ್ನೂ 1 ವರ್ಷ 2 ವರ್ಷ ಆದರೂ ನೋಟಿಫಿಕೇಶನ್ ಮಾಡಲ್ಲ. ಇವಾಗ ಅವರು ZPTP ಎಲೆಕ್ಷನ್ ಅಂತಾರೆ, GBA ಎಲೆಕ್ಷನ್ ಅಂತಾರೆ, MLC ಎಲೆಕ್ಷನ್ ಅಂತಾರೆ, ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಂತಾರೆ. ನೆಕ್ಸ್ಟ್ ಇನ್ನೊಂದು ವರ್ಷ ಹೋದ್ಮೇಲೆ ನೆಕ್ಸ್ಟು MLA ಎಲೆಕ್ಷನ್ ಬರುತ್ತೆ ಅವರಿಗೆ. ಮತ್ತು ನೋಟಿಫಿಕೇಶನ್ಸ್ ಎಲ್ಲಿ ಮಾಡ್ತಾರೆ? ಇವ್ರು ಹೇಳ್ತಾರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಎಲ್ಲರನ್ನೂ ಜಾಯಿನ್ ಮಾಡಿಸ್ತೀವಿ, ನಾವು ಆರ್ಡರ್ ಕಾಪಿ ಕೊಟ್ಟು ಅಕಾಡೆಮಿಕ್ ಇಯರ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡ್ತೀವಿ, ಪೊಲೀಸ್ ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನು 4 ತಿಂಗಳಿದೆ ನೆಕ್ಸ್ಟ್ ಜೂನ್ ಅಂತಂದರೆ. ನೋಟಿಫಿಕೇಶನ್ ಮಾಡಿ ಕನಿಷ್ಠ ಅಂತಂದರೆ ಎಷ್ಟು ತಿಂಗಳು ಬೇಕು ಹೇಳಿ? 6 ತಿಂಗಳಾದರೂ ಬೇಕು. ನೋಟಿಫಿಕೇಶನ್ ಮಾಡಿ ಅದನ್ನು ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ 1 ತಿಂಗಳು ಟೈಮ್ ಬೇಕಾ? ಎಕ್ಸಾಮ್ ಬರಿತೀವಿ ಅಂದರೆ ಅದು ಒಂದೆರಡು ತಿಂಗಳು ಬೇಕಾ? 3 ತಿಂಗಳು. ಡಾಕ್ಯುಮೆಂಟ್ ರಿಸಲ್ಟ್ಸ್ ಬಿಟ್ಟಾದ್ಮೇಲೆ ಪ್ರಾವಿಷನಲ್ ಲಿಸ್ಟು, ಡಾಕ್ಯುಮೆಂಟ್ ವೆರಿಫಿಕೇಶನ್ಸು, ಫೈನಲ್ ನಿಮಗೆ ಆರ್ಡರ್ ಕಾಪಿ ಕೊಟ್ಟಷ್ಟೊತ್ತಿಗೆ ಸಿಂಧುತ್ವ, ಪೊಲೀಸ್ ವೆರಿಫಿಕೇಶನ್ಸು, ಅದೆಲ್ಲ ಕಡಿಮೆ ಅಂದರೆ 1 or 2 3 ಮಂತ್ಸ್, ಮಿನಿಮಮ್ 6 ಮಂತ್ ಬೇಕು ಪ್ರೋಸೆಸ್ ಆಗಬೇಕಂತಂದರೆ. ನೀವೆಲ್ಲ ಇವಾಗ ಪ್ರೆಸರ್ ಹಾಕಿಲ್ಲ ಅಂತಂದರೆ ನೆಕ್ಸ್ಟ್ 20,000 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಈಗ. ಅದು ಇಷ್ಟೆಲ್ಲ ಹೋರಾಟ ಮಾಡಿದ್ಮೇಲೆ ಟೀಚರ್ಸ್ದು. ಆದರೆ ಇವ್ರು ಮಾಡ್ತೀನಿ ಅಂತ 1 ವರ್ಷ 2 ವರ್ಷ ಮುಂಚೆ ನೀವು PSI ನೋಟಿಫಿಕೇಶನ್ ನೋಡಿರ್ಬೋದು. ಎಷ್ಟು ವರ್ಷ ಆಯಿತು? 3 ವರ್ಷದಿಂದ ನೋಡ್ತಾ ಇದ್ದೀವಿ. ಅದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಲ್ಲಿಂದ ಆ 600 ವೇಕೆನ್ಸಿದು ಪೊಲೀಸು ಅಪ್ರೂವಲ್ ಆಗಿದ್ದು. ಇವಾಗ ASIನೆಲ್ಲ PSIಗೆ ಪ್ರಮೋಷನ್ ಮಾಡಿದ್ದಾರೆ, ಹೌದಾ ಇಲ್ವಾ? ನೀವು ಕೇಳಲಿಲ್ಲ ಅಂತಂದರೆ 600 PSI ಇದೆ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿ ಹಿಂಗೆ ಇವರು ಕಾಲಹರಣ ಮಾಡ್ಕೊತ ಹೋಗ್ತಾ ಇರ್ತಾರೆ. ಅವರಿಗೇನು ಲಾಸ್ಟ್ ಮೂಮೆಂಟ್ ಇನ್ನೇನು ಎಲೆಕ್ಷನ್ ಇರುತ್ತೆ ಅವಾಗ ನಿಮ್ಮನ್ನು ಬ್ಯುಸಿ ಮಾಡ್ತಾರಷ್ಟೇ. ಒಂದಷ್ಟು ನೋಟಿಫಿಕೇಶನ್ ಮಾಡ್ತಾರೆ, ನಾವು ಮಾಡಿದ್ದೀವಿ ಅಂತ ಹೇಳ್ಕೊಬೋದಷ್ಟೇ. ಆದರೆ ಇವಾಗ ಏನು ಏಜ್ ರಿಲ್ಯಾಕ್ಸೇಷನ್ ಕಡಿಮೆ ಹೋರಾಟ ಮಾಡಿಲ್ಲ, ತುಂಬ ಹೋರಾಟ ಮಾಡಿದ್ದಾದ್ಮೇಲೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋದು, ಹೌದಾ? ಈಗ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಾದ್ಮೇಲೆ ರಿಕ್ರೂಟ್ಮೆಂಟ್ ಮಾಡಬೇಕಲ್ವಾ? ಮಾಡಬೇಕಾ ಬೇಡವಾ ಹೇಳಿ? ಈಗ ಯಾವುದೋ ಒಂದು ಬಿಲ್ ಪಾಸ್ ಮಾಡಿ ಆ್ಯಕ್ಟ್ ಮಾಡೋಂಥ ಜವಾಬ್ದಾರಿ ಯಾರಿಗಿರುತ್ತದು? ಲೆಜಿಸ್ಲೇಟಿವ್ ಇರುತ್ತೆ, ಹೌದಾ? ಸರ್ಕಾರ ಏನೇ ಸಮಸ್ಯೆ ಇದ್ರೂ ಅದನ್ನು ಬದಲಾವಣೆ ಮಾಡೋಂಥ ಅಧಿಕಾರ ಯಾರಿಗೆ ಕೊಟ್ಟಿದ್ದೀವಿ ನಾವು? ಯಾರಿಗೆ ಕೊಟ್ಟಿರೋದು? ಅದು ನಾವು ಕೊಟ್ಟಿದ್ದೀವಿ ಸರ್ಕಾರಕ್ಕೆ, ಹೌದಾ? MLA ಮಿನಿಸ್ಟರ್ಸ್ಗೆ ಕ್ಯಾಬಿನೆಟ್ ಅನ್ನೋದಿದೆ, ಅದ್ರ ಬಗ್ಗೆ ಅಲ್ಲಿ ಚರ್ಚೆ ಮಾಡಿ ಅದು ಡಿಸೈಡ್ ಮಾಡಬೇಕಾಗುತ್ತೆ. ಅವ್ರು ಅದ್ರ ಬಗ್ಗೆ ಸೀರಿಯಸ್ ಆಗಿ ತೊಗೊಂಡಿದ್ದಾರಾ? ಲಾಸ್ಟ್ ನಾವು 12ನೇ ತಾರೀಕು ಕೋರ್ಟ್ ಹಿಯರಿಂಗ್ ಇತ್ತು, 11ನೇ ತಾರೀಕು ಹೋರಾಟ ಮಾಡಿದ್ವಿ. ನನಗೆ ಗೊತ್ತಿತ್ತು ಅವ್ರು ಅಟೆಂಡ್ ಆಗಲ್ಲ ಅಂತ. AG ಅವ್ರು ಅಟೆಂಡ್ ಆಗ್ಬೋದಾಯ್ತಲ್ಲ. ಕೇಸ್ ಪಾಸ್ ಓವರ್ ಆಯಿತು, ಮಧ್ಯಾಹ್ನ ಆದಮೇಲೆ ನೆಕ್ಸ್ಟ್ ಡೇ ಅವ್ರು ಬರಬೇಕಾಯ್ತು, ಯಾರು ಜೂನಿಯರ್ ಆದರು. ಶಾರ್ಟ್ ಡೇಟ್ ತೊಗೊಂಬೋದಾಯ್ತು. ಈಗ ಮಾರ್ಚ್ 2ನೇ ತಾರೀಕಿದೆ ಕೋರ್ಟ್ ಕೇಸು. ಈಗ ಕೋರ್ಟ್ ಆದೇಶ ಮಾಡಿದೆ, ನಿಮಗೆ 6% ಬಿಟ್ಟಾದರೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇಲ್ಲ ಏನೇನು ಇಶ್ಯೂಸ್ ಇದೆ, ಕಾನ್ಸ್ಟಿಟ್ಯೂಷನ್ ಅದು ರಿಸರ್ವೇಷನ್ ಏನೇನು ಇಶ್ಯೂಸ್ ಇದೆ ಅದನ್ನೆಲ್ಲ ಇವ್ರು ಸಾಲ್ವ್ ಮಾಡ್ಬೋದಾ ಇಲ್ವಾ? ಯಾರು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರೋದು? ಯಾರು? ಸರ್ಕಾರ ಅಲ್ವಾ? ಪ್ರಾಬ್ಲಮ್ಸ್ ಯಾರು ಕ್ರಿಯೇಟ್ ಮಾಡಿದಾರೋ ಅವರೇ ಸಾಲ್ವ್ ಮಾಡಬೇಕಾ, ಇಲ್ಲ ಕೋರ್ಟ್ ಮೇಲೆ ಹೇಳ್ಬೇಕಾ? ಈಗ ಇವ್ರೇನು ಹೇಳ್ತಿದ್ದಾರೆ ಹೇಳಿ? ಕೋರ್ಟ್ ಮೇಲೆ ಹೇಳ್ತಿದ್ದಾರೆ. ಈಗ ವಿತೌಟ್ ರೀಸನ್ ನಾವೆಲ್ಲ ಒಗ್ಗಟ್ಟಾಗಿ ಏನು ಮಾಡಬೇಕು? ನಾವು ಇವಾಗ ನೆಕ್ಸ್ಟು ಧಾರವಾಡದಲ್ಲಿ ಇದೆ ಈ ತಿಂಗಳು 24ನೇ ತಾರೀಕು, ಫೆಬ್ರವರಿ 24ನೇ ತಾರೀಕು ನಾವು ಧಾರವಾಡದಲ್ಲಿ ಶ್ರೀನಗರದಿಂದ DC ಕಚೇರಿ ತನಕ ಪಾದಯಾತ್ರೆ ಮಾಡ್ತಾ ಇದ್ದೀವಿ. 25ನೇ ತಾರೀಕು ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡಬೇಕು ಅಂತ ನಾವು ಪರ್ಮಿಷನ್ಸ್ ಲೆಟ್ರ್ ಕೊಟ್ಟಿದ್ದೀವಿ. ಅದೇ ರೀತಿ ತುಂಬ ಸ್ಟೂಡೆಂಟ್ಸು ಕಲಬುರಗಿಯಲ್ಲಿ ಇನ್ನೂ ಒಂದಷ್ಟು ಇಶ್ಯೂಸ್ ಇತ್ತು. B.Ed ನಿಮ್ಗೆ ಗೊತ್ತಿರಬೇಕು, 2nd ಸೆಮ್ಮು 4th ಸೆಮ್ ಯಾರ್ಯಾರೆಲ್ಲ ಎಕ್ಸಾಮ್ ಬರ್ತಿದ್ದೀರಾ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ, ರಿಸಲ್ಟ್ಸ್ ಇನ್ನೂ ಬಿಟ್ಟಿಲ್ಲ. ಅದು ಇವಾಗ ಹೋಗಿ ನಾವು ಅವ್ರಿಗೆ ಟೈಮ್ ಕೊಟ್ಟು ಬಂದಿದ್ದೀವಿ. ಫಸ್ಟ್ 20 ದಿನ ಟೈಮ್ ಕೊಟ್ವಿ, ಸರ್ 20 ದಿನ ಟೈಮ್ ಸಾಲಲ್ಲ ಅಂತ ಹೇಳಿದ್ದಾರೆ. ಕೊನೆ ಪಕ್ಷ 1 ತಿಂಗಳು ಟೈಮ್ ಕೊಟ್ಟಿದ್ದೀವಿ ಅವರಿಗೆ. 1 ತಿಂಗಳಲ್ಲಿ ಇಶ್ಯೂ ಸಾಲ್ವ್ ಮಾಡಿಲ್ಲ ಅಂತಂದರೆ ಅದೇ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ 1000 ಜನ ಹೋಗಿ ಯೂನಿವರ್ಸಿಟಿ ಮುಂದೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. 1 ತಿಂಗಳೊಳಗಡೆ ಅವರೇನಾದರೂ ರಿಸಲ್ಟ್ಸ್ ಬಿಟ್ಟಿಲ್ಲ ಅಂದರೆ 100% ಅದು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಇದ್ರ ಜೊತೆಯಲ್ಲಿ ನಿಮಗೆ ಗೊತ್ತಿರಬೇಕು, ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು KKRDB
ಕಲ್ಯಾಣ ಕರ್ನಾಟಕ ರೂರಲ್ ಡೆವಲಪ್ಮೆಂಟ್ ಬೋರ್ಡಿಂದ ಎರಡು ಜಾಯಿಂಟ್ ಆಗಿ ಒಂದು ನೋಟಿಫಿಕೇಶನ್ಸ್ ಅಂದರೆ KS ಮತ್ತು IAS ಫ್ರೀ ಕೋಚಿಂಗ್ ಅಂತಾನೆ ಹೇಳಿ ನಿಮಗೆ ಗೊತ್ತಿರಬೇಕು. ಮಾಡಿ ನೋಟಿಫಿಕೇಶನ್ ಬಿಟ್ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದಾರಲ್ವಾ, ಅದು ಫೆಬ್ರವರಿಯಲ್ಲಿ ನೋಟಿಫಿಕೇಶನ್ ಆಗಿರೋದು 2025ರಲ್ಲಿ. ತಿರ್ಗಾ ಮತ್ತೆ ಮೇ 31 ಏನು ಮಾಡಿದ್ದಾರೆ, ಇವರು ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡಿಕೊಂಡು ಇವರು ಒಂದಷ್ಟು ಜನ 500 ಜನ ತೊಗೊಂಡಿದ್ದಾರೆ ಸ್ಟೆಪ್ ವೈ ಸ್ಟೆಪ್ಪು. ಅದಾದಮೇಲೆ ಆಗಸ್ಟಲ್ಲಿ ನಾವು ಸ್ಟೇ ಫಂಡ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಇವರೇ DC ಅವರು, ಇಲ್ಲಿರೋ DC ಅವರು ಎಷ್ಟು ಆ್ಯಟಿಟ್ಯೂಡ್ ಇದೆ ಅಂತಂದರೆ ನಿಜವಾಗ್ಲೂ ಜನಸಾಮಾನ್ಯರ ಪರವಾಗಿ ಅವ್ರಿಗೆ ಒಂದು ಸ್ವಲ್ಪನೂ ಕಾಳಜಿ ಇಲ್ಲ. ನಾನು ಗ್ಯಾರಂಟಿ ಕೊಡ್ತೀನಿ, ಅವರಿಗೆ ಜನಸಾಮಾನ್ಯರು ಹೋಗಿ ಬೀಟ್ ಮಾಡ್ಬೇಕಂತಂದ್ರೆ ಅಲ್ಲಿ ಕ್ಯೂ ಇರ್ತಾರೆ, 50 ಜನ 100 ಜನ ಕುತ್ಕೊಂಡಿರ್ತಾರೆ. ಅವ್ರಿಗೆ ಮೊದಲೇ ಪರ್ಮಿಷನ್ ತೊಗೊಂಡು ಹೋಗ್ಬೇಕಂತೆ. ಯಾರಿಗೋಸ್ಕರ ಇದ್ದಾರೆ? DC ಅಂತಂದರೆ ಫಸ್ಟ್ ಸಿಟಿಸನ್ ಆಫ್ ಡಿಸ್ಟಿಕ್ಕು, ಕರೆಕ್ಟಾ? ಅವರಿಗೋಸ್ಕರ ಏನು ಕಾಯ್ಕೊಂಡು ಕುತ್ಕೊಳಕ್ಕಾಗುತ್ತಾ? ಒಂದಷ್ಟು ಟೈಮ್ ಕೊಟ್ಟು ಏನೇ ಸಮಸ್ಯೆ ಇದೆ ಅದು 7 ಡಿಸ್ಟಿಕ್ ಬರೋದದು, ಹೌದಾ ಇಲ್ವಾ? ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು KKRDBಯಿಂದ ಏನು ಬರುತ್ತೆ ಅದು ಫ್ರೀ ಕೋಚಿಂಗ್ದು, ಅದು 7 ಡಿಸ್ಟಿಕ್ ಸೇರಿರೋಂಥದ್ದು. ಇವರು ನಾನು ಕೊಡೋಕ್ಕಾಗಲ್ಲ ಅಂತ ಇವ್ರು ಹಂಗೆ ಆರ್ಡ್ರ್ ಹೆಂಗೆ ಪಾಸ್ ಮಾಡಕ್ತಾರೆ ಅದನ್ನು? ಅದರಲ್ಲಿ ನೋಟಿಫಿಕೇಶನ್ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ನಾವು ಫ್ರೀ ಅಂದರೆ ಸ್ಟೇ ಫಂಡ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಅದು ನಮಗೆ ಗೊತ್ತಿರಲಿಲ್ಲ, ಬೇಕಂತ ಏನೋ ಮಿಸ್ಟೇಕ್ಸ್ ಮಾಡಿದ್ದಾರೆ ಅಧಿಕಾರಿಗಳು ಅಂತಂದರೆ. ನೀವು ಅವರು ಮಿಸ್ಟೇಕ್ ಮಾಡ್ಬೇಕಾದ್ರೆ ನೀವೇನು ಮಣ್ಣು ತಿಂತಾ ಇದ್ರಾ? ಆ ಸ್ಟೇ ಫಂಡ್ಗೋಸ್ಕರನೇ ಇವತ್ತು ಸ್ಟೂಡೆಂಟ್ಸು ಧಾರವಾಡ ಬೀದರಿಂದ ಪಾಪ ಸ್ಟೂಡೆಂಟ್ಸ್ ಇಲ್ಲಿಗೆ ಬರೋಕ್ಕಾಗುತ್ತಾ? ನೀವೇ ಯೋಚನೆ ಮಾಡಿ, ಆಗುತ್ತಾ? ಅವ್ರಿಗೆ ಒಂದು 8-9 ಸಾವಿರ 10 ಸಾವಿರ ಜಾಸ್ತಿ ಅಂದರೆ ಅವರೇನು ಜೂಜಾಡೋದು ಕೇಳ್ತಿದ್ದಾರಾ, ಕುಡಿಯೋದು ಕೇಳ್ತಿದ್ದಾರಾ, ಇಲ್ಲಾಂದ್ರೆ ಬೇರೆ ಬೇರೆ ಚಟಗೋಸ್ಕರ ದುಡ್ಡು ಕೇಳ್ತಾ ಇದ್ದಾರಾ? ಸ್ಟೇ ಫಂಡ್ ಓದೋದಕ್ಕೋಸ್ಕರ ಕೊಡಿ ಅಂತ ಕೇಳ್ತಾ ಇರೋದು. ನೀವು ಸಾವಿರಾರು ಕೋಟಿ ನೀವು KKRDB ಬರುತ್ತದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಅಂತ ಹೇಳ್ತಾರೆ ಅವರು. ಅಲ್ಲ, ಯಾರಿಗೋಸ್ಕರ? ಸೋಷಿಯಲ್ ಫಂಡ್ ಅಂತ ಬರೋದದು, ನಿಮ್ಗೋಸ್ಕರ ಅಲ್ಲ. ಇವರು ಎಷ್ಟು ಬೇಕಷ್ಟು ಲೂಟಿ ಮಾಡ್ತಾರೆ ಇವರು, ಬರೀ ಭ್ರಷ್ಟಾಚಾರ ಮಾಡೋದಕ್ಕೆ ಇರೋದು ಇವರು. ಸ್ಟೂಡೆಂಟ್ಸ್ ಪರವಾಗಿ ಕಾಳಜಿ ತೋರಿಸಿ ಕೆಲಸ ಮಾಡೋದಾದರೆ ಅಂಥ ಅಧಿಕಾರಿಗಳು ಇರಬೇಕಾಗುತ್ತೆ. ಯಾವುದೇ ಅಧಿಕಾರಿ ಇರ್ಬೋದು, ಮತ್ತು MLA ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಇವ್ರ ಅಧಿಕಾರ ಯಾವತ್ತೂ ಶಾಶ್ವತ ಇರಲ್ಲ. ಇವ್ರೇನು ಕೆಲಸ ಮಾಡ್ತಾರೆ ಅದೇ ಶಾಶ್ವತ ಇರೋದು. 500 ಜನದಲ್ಲಿ 20 ಜನ ಬರ್ತಾ ಇಲ್ಲ ಅಲ್ಲಿ ಕ್ಲಾಸ್ ರೂಮ್ಸ್ಗೆ. 30 ಕೋಟಿ ಖರ್ಚು ಮಾಡಿದ್ದಾರೆ ಬಿಲ್ಡಿಂಗ್ಗೆ. ಎಷ್ಟು ಹೇಳಿ? 30 ಕೋಟಿ ಖರ್ಚು ಮಾಡಿದ್ದಾರೆ. ಯಾರು ಟ್ಯಾಕ್ಸ್ ಮನಿ ಅದು? ನೀವೆಲ್ಲ ಪೇ ಮಾಡ್ತಿದ್ರಲ್ಲ, ಅದು ಆ ಟ್ಯಾಕ್ಸ್ ಮನಿಯಿಂದ ಆ ಬಿಲ್ಡಿಂಗ್ ಕಟ್ಟಿರೋದು. 30 ಕೋಟಿ ಖರ್ಚು ಮಾಡಿದ್ದಾರೆ. 500 ಜನದಲ್ಲಿ 20 ಜನ ಬರ್ತಾ ಇಲ್ಲ ಅಲ್ಲಿ. 4 ಕ್ಲಾಸ್ ರೂಮ್ಸಲ್ಲಿ ಒಂದೇ ಕ್ಲಾಸ್ ರೂಮ್, ಮಿಕ್ಕಿದೆಲ್ಲ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು, ಯಾರು ಒಳಗಡೆನೆ ಹೋಗಂಗಿಲ್ಲ. ಆ ಪರಿಸ್ಥಿತಿಗೆ ತೊಗೊಂಬಂದಿದ್ದಾರೆ ಅದನ್ನು. ನೀವೆಲ್ಲ ಇಷ್ಟು ಕಷ್ಟಪಟ್ಟು ಓದ್ತಾ ಇದ್ರಿ, ಇಲ್ಲಿ ಏನು ಫೆಸಿಲಿಟೀಸ್ ಇದೆ ಹೇಳಿ? ಏನಿದೆ ಅಲ್ಲಿ? ಎಲ್ಲ ಇದೆ, ಫ್ರೀಯಾಗಿ ಕೊಡ್ತಾ ಇಲ್ಲ ಅಷ್ಟೇ. ಅದೇ ಅಲ್ಲಿ 30 ಕೋಟಿ ಖರ್ಚು ಮಾಡೋ ಬದಲು ಕಡಿಮೆ ಖರ್ಚು ಮಾಡಿ ಇಲ್ಲೆಲ್ಲ ಸ್ವಲ್ಪ ಫೆಸಿಲಿಟೀಸ್ ಕೊಟ್ಟಿದ್ರೆ ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇತ್ತಲ್ವಾ ನಿಮಗೆ? ಇಲ್ಲೇ ಫ್ರೀಯಾಗಿ ಒಂದು ಕ್ಯಾಂಟೀನ್ ಓಪನ್ ಮಾಡಿಬಿಟ್ಟು ಫ್ರೀಯಾಗಿ ಒಂದು ಟೈಮ್ ಊಟ ಕೊಟ್ಟಿದ್ರೆ